ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ. ನಮ್ಮ ಭಾಷಾನ ಹುಟ್ಟುಹಬ್ಬಕ್ಕೆ ಸಾಕಷ್ಟುಗಳ ಮೂವಿ ಅಪ್ಡೇಟ್ಗಳು ಕಾಯ್ತಾನೆ ಇದ್ವು. ಅದು ಅಷ್ಟು ಬೇಗನೆ ರಿವೀಲ್ ಆಯ್ತು. K47 ನಿನ್ನೆ ಟೈಟಲ್ ರಿವೀಲ್ ಆಯ್ತು. ಅದೇ ರೀತಿ ಇವಾಗ BRB ಮೂವಿದು ಮೋಷನ್ ಪೋಸ್ಟರ್ ಸಹ ರಿವೀಲ್ ಮಾಡಿದ್ದಾರೆ. ಯಾವುದೇ ಸ್ಟಾರ್ ನಟರಿಂದ ತಮ್ಮ ಹುಟ್ಟುಹಬ್ಬಕ್ಕೆ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಬಿಗ್ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತಾರೆ. ಬಟ್ ನಮ್ಮ ಕಿಚ್ಚ ಸುದೀಪ್ ಬರ್ತಡೆಗೆ ಇಷ್ಟೊಂದು ಅಪ್ಡೇಟ್ಗಳು ಬರ್ತಾ ಇರೋದು ಸಾಕಷ್ಟು ಅಭಿಮಾನಿಗಳಿಗೆ ಕುತೂಹಲನ ಕೂರಿಸಿದೆ, ಹಾಗೆ ಖುಷಿನೂ ತಂದಿದೆ. ಕಳೆದ ವರ್ಷ ಕ್ರಿಸ್ಮಸ್ ಹಬ್ಬದಲ್ಲಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು. ಅದೇ ರೀತಿ ಈ ವರ್ಷದ ಕ್ರಿಸ್ಮಸ್ ಹಬ್ನಲ್ಲಿ ಮಾರ್ಕ್ ಅನ್ನೋ ಮೂವಿ ಸಹ ರಿಲೀಸ್ ಆಗ್ತಾ ಇದೆ. ಇದು ಸಾಕಷ್ಟು ಅಭಿಮಾನಿಗಳಿಗೆ ಖುಷಿ ಪಡುವಂತ ಸುದ್ದಿ. ಅಭಿಮಾನಿಗಳಿಗಂತೂ ಸಖತ್ ಖುಷಿಯಾಗಿರುತ್ತೆ. ಅದೇ ರೀತಿ ಬಿಗ್ಗೆಸ್ಟ್ ಪ್ಯಾನ್ ಇಂಡಿಯಾ ವರ್ಲ್ಡ್ BRB ಮೂವಿನ ಮೋಷನ್ ಪೋಸ್ಟರ್ ಇವಾಗ ತಾನೇ ರಿವೀಲ್ ಮಾಡಿದ್ದಾರೆ. ಅದನ್ನ ನೋಡ್ಕೊಂಡ್ ಬಂದೆ ಸಹ. ಅದರಲ್ಲಿ ಏನೇನ್ ಇಷ್ಟ ಆಯ್ತು, ಏನೇನು ಚೇಂಜಸ್ ಕಾಣ್ಬೇಕಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಿಚ್ಚ ಫ್ಯಾನ್ಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ರೆ ಈ ವಿಡಿಯೋಗೊಂದು ರೀಚ್ ಸಿಗುತ್ತೆ ಅಂತ ಕೇಳ್ಕೊಂತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್. BRB ಪೋಸ್ಟರ್ ಅಲ್ಲಿ ಸಾಕಷ್ಟು ಗಮನಿಸಬೇಕಾದ ಪಾಯಿಂಟ್ಸ್ ಗಳು, ಸಾಕಷ್ಟು ಕಥೆಯ ಭಾಗಗಳು ಅಡಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ಅಲ್ಲಿ ಗಮನಿಸಬಹುದು, ಸಾಕಷ್ಟು ಎರಡೆರಡು ಸೆಟ್ ಆಫ್ ವರ್ಲ್ಡ್ಸ್ ಕಾಣ್ತಾ ಇದೆ. ಇನ್ನೊಂದು ಸಮುದ್ರದಲ್ಲಿ ಬಿತ್ತಿರುವಂತಹ ಸ್ಟ್ಯಾಚ್ಯೂ ಆಗಿರ್ಬೋದು. ಆಮೇಲೆ ಈ ಕಡೆ ಹಿಮಾಲಯ ಪರ್ವತದಲ್ಲಿ ಅಲ್ಲಿ ನಿಂತಿರುವ ಕಿಚ್ಚ ಸುದೀಪ್ ಅವರು ಡಿಫ್ರೆಂಟ್ ಕೈಂಡ್ ಆಫ್ ಲುಕ್ಸ್ ಅಲ್ಲಿ ಕಾಣ್ತಾ ಇರೋದು. ಆಮೇಲೆ ಯು ಕ್ಯಾನ್ ಕಿಲ್ ಎ ರೆಬೆಲ್ ನಾಟ್ ಎ ರೆಬೆಲಿಯನ್ ಅಂತ ಬರ್ದಿದ್ದಾರೆ. ರೆಬೆಲ್ ಆಟಿಟ್ಯೂಡ್ ಇರೋರ್ನ ಯಾವತ್ತೂ ಸಾಯಿಸೋಕ್ಕಾಗಲ್ಲ ಅಂತ ಒಂದು ವರ್ಡ್ ನ ಬರ್ದಿರೋದಲ್ಲಿ. ಆಮೇಲೆ ಟೈಟಲ್ ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ ಸಾಕಷ್ಟು ಇದ್ದಂತ ಪಾಯಿಂಟ್ಸ್ ಗಳು ಇದರಲ್ಲೂ ಸಹ ಇದೆ. ಆ ಚಕ್ರ ಆಗಿರ್ಬೋದು, ಚೈನ್ ಆಗಿರ್ಬೋದು, ಸಾಕಷ್ಟು ಈ ಪೋಸ್ಟರ್ ಅಲ್ಲೂ ಸಹ ಕಂಡು ಬರ್ತಾ ಇತ್ತು. ಎಲ್ಲ ನೋಡ್ತಾ ಇದ್ರೆ ಒಂದು ಕುತೂಹಲ ಅಂದ್ರೂ ಕಾಣ್ತಾ ಇದೆ. ಅನೂಪ್ ಭಂಡಾರಿ ಅವರು ಯಾವ ಪ್ರಪಂಚನ ನಮಗೆ ತೋರ್ಸೋದಕ್ಕೆ ಹೊರಟಿದ್ದಾರೆ, ಒಂದು ಹಿಂದೆ ಸಹ ನೋಡಿರ್ಲಿಲ್ಲ. ಇದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಅಲ್ಲಿ ಕಾಣಿಸ್ತಾ ಇದೆ. ಏನೇ ಆಗ್ಲಿ, ಸಿನಿಮಾ ಒಳ್ಳೆ ರೀತಿಯಲ್ಲಿ ಬಂದ್ರೆ, ಒಳ್ಳೆ ಕತೆ ಇದ್ರೆ ಸಿನಿಮಾ ಯಾವ ರೀತಿ ಯಾವ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಕಂಟೆಂಟ್ ಒಂದು ಚೆನ್ನಾಗಿದ್ರೆ ಸಾಕು, ಸಿನಿಮಾ ಯಾವ ರೀತಿ ತಲುಪುತ್ತೆ ಅಂತ ರೀಸೆಂಟ್ ಆಗಿ ಬಂದಿರುವಂತಹ ಸಿನಿಮಾಗಳಿಂದ ನೋಡ್ಬೋದು ನೀವು. ಅದೇನೇ ಆಗ್ಲಿ, ಕಿಚ್ಚ ಸುದೀಪ್ ಅವರು ಈ ಪ್ರಾಜೆಕ್ಟ್ ನ ಕೈಗೆ ಎತ್ಕೊಂಡಿದ್ದಾರೆ ಅಂದ್ರೆ ಅದು ಒಳ್ಳೆ ಕಂಟೆಂಟ್ ಆಗಿ ಇದ್ದೇ ಇರುತ್ತೆ ಅಂತ ಅನಿಸ್ತಾ ಇದೆ. ಹಾಗೆ ಅದೇ ರೀತಿ ಕಿಚ್ಚ ಸುದೀಪ್ K47 ಮಾರ್ಕ್ ಮೂವಿ ಸಹ ಆಲ್ಮೋಸ್ಟ್ 60% ಮೂವಿ ಕಂಪ್ಲೀಟ್ ಆಗಿರೋದ್ರಿಂದ ಡಿಸೆಂಬರ್ ಕ್ರಿಸ್ಮಸ್ ಅಲ್ಲಿ ಬರ್ತಾ ಇರೋದು ಇನ್ನೊಂದು ದೊಡ್ಡ ಖುಷಿ ಇದೆ. ಸಿನಿಮಾನ ಕೈಗೆತ್ಕೊಂಡು 3 ರಿಂದ 4 ವರ್ಷ ಸಮಯನ ವೇಸ್ಟ್ ಮಾಡ್ತಾ ಇರೋ ಸಾಕಷ್ಟು ನಟರ ಮುಂದೆ ಇಂದು ಸಿಂಗಲ್ ಥಿಯೇಟರ್ ಸ್ಕ್ರೀನ್ ಗಳನ್ನ ಸಾಕಷ್ಟು ಮಾಸ್ ಆಡಿಯನ್ಸ್ ನ ಥಿಯೇಟರ್ ಗೆ ಬರುವಂತ ಮಾಡ್ತಾ ಇರೋ ಕೆಲಸ ಮಾಡ್ತಿದ್ದಾರೆ ಕಿಚ್ಚ ಸುದೀಪ್ ಅವರು. ಅದರಂತೆಯೇ ಇವಾಗ ಬರ್ತ್ಡೇಗೆ ಒಳ್ಳೊಳ್ಳೆ ಅಪ್ಡೇಟ್ ಗಳನ್ನ ಬಿಟ್ಟಿರೋದು ಸಿನಿಮಾ ತಂಡದಿಂದ ಒಂದು ಫ್ಯಾನ್ಸ್ ಗೆ ಒಳ್ಳೆ ಖುಷಿ ವಿಚಾರನೆ ಅಂತಾನೆ ಹೇಳ್ಬಹುದು. ಕಿಚ್ಚ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ